ಕೋಟಿ ಚೆನ್ನಯ್ಯರ 41ನೇ ನೇಮೋತ್ಸವ ಮಡಿಕೇರಿ ತಾಲೂಕಿನ ಮಕ್ಕಂದೂರು ಗ್ರಾಮದ ಗರಡಿಯಲ್ಲಿ ಶ್ರದ್ಧಾಭಕ್ತಿಯಿಂದ ನೆರವೇರಿತು. ಮಾರ್ಚ್ 28ರಂದು ಸಂಜೆ 5 ಗಂಟೆಗೆ ಹಾಲೇರಿಯ ಸ್ವಗೃಹದಿಂದ ದೇವರ ಭಂಡಾರವನ್ನು ತರಲಾಯಿತು. ರಾತ್ರಿ 8 ಗಂಟೆಗೆ ಶ್ರೀ ಬ್ರಹ್ಮ ಬೈದರ್ಕಳ ಗರಡಿ ಇಳಿಸುವ, 8:30ಕ್ಕೆ ಹಣ್ಣುಕಾಯಿ ಸ್ವೀಕಾರ, ರಾತ್ರಿ 1 ಗಂಟೆಗೆ ಕಿನ್ನಿದಾರು ರಂಗಸ್ಥಳ ಪ್ರವೇಶ ನಡೆಯಿತು. ಮಾರ್ಚ್ 29ರ ಬೆಳಗ್ಗೆ 5 ಗಂಟೆಗೆ ಶ್ರೀ ಕೋಟಿ ಚೆನ್ನಯ್ಯರ ದರ್ಶನ, 6 ಗಂಟೆಗೆ ಗಂಧಪ್ರಸಾದ ಸ್ವೀಕಾರ, 7 ಗಂಟೆಗೆ ದೈವದ ಹರಕೆ, 8 ಗಂಟೆಗೆ ಗರಡಿಯಲ್ಲಿ ಹಾಲು ಕುಡಿಯುವ ವಿಧಿ ನೆರವೇರಿತು. ಅಪಾರ ಸಂಖ್ಯೆಯ ಭಕ್ತರು ಪಾಲ್ಗೊಂಡಿದ್ದರು. ಕುಟುಂಬದ ಹಿರಿಯರಾದ ಯಲ್ಲಣ್ಣ ಪೂಜಾರಿ ಮಾರ್ಗದರ್ಶನದಂತೆ ಕುಟುಂಬಸ್ಥರು ಕಾರ್ಯಕ್ರಮ ನಡೆಸಿಕೊಟ್ಟರು. ತುಳುನಾಡಿನ ದಿವ್ಯ ಶಕ್ತಿಗೆ ಸೇರಿದ ದೇಯಿ ಬೈದೇತಿಯ ಮಕ್ಕಳೇ ಈ ಅವಳಿ ಸಹೋದರರು. ದೈವಾರಾಧನೆಗಳಲ್ಲಿ ಕೋಟಿ ಚೆನ್ನಯ್ಯ ಅವಳಿ ವೀರರು ಪ್ರಮುಖರು. ಅಧಿಕಾರಿಶಾಹಿಗಳ ವಿರುದ್ಧ ಸ್ವಾಭಿಮಾನದ ಹೋರಾಟವನ್ನು ಮಾಡಿದರ ಪರಿಣಾಮವೇ ಅವರು ತುಳುನಾಡಿನ ಜನವಲಯದಲ್ಲಿ ಮನೆಮಾತಾಗಿದ್ದರು. ತನ್ನ ತಾಯಿ ದೇಯಿ ಬೈದೇತಿ ಮರಣವನ್ನಪ್ಪಿದಾಗ ಪಡುಮಲೆಯ ಪೆರುಮಾಳ್ ಬಲ್ಲಾಳರು ಆ ಇಬ್ಬರು ಮಕ್ಕಳನ್ನು ಸಾಯಿನ ಬೈದೇನಿಗೆ ಸಾಕಲು ಸೂಚಿಸಿದರು. ಅವರ ಮಾರ್ಗದರ್ಶನದಲ್ಲಿ ಬೆಳೆದ ಈ ಅವಳಿಗಳು ಅಧಿಕಾರಶಾಹಿಗಳ ಕುತಂತ್ರದಿಂದಾಗಿ ಬಲ್ಲಾಳರೇ ಬಾಣ ಬಿಟ್ಟು ಕೊಲ್ಲುವ ಸ್ಥಿತಿಗೆ ತಲುಪುತ್ತಾರೆ. ಇಬ್ಬರು ಸೋದರರು ಒಟ್ಟಿಗೆ ಮರಣವನ್ನಪ್ಪುವುದರ ಮೂಲಕ ಕಾಯ ಬಿಟ್ಟು ಮಾಯ ಸೇರಿದ್ದರೆಂದು ಪ್ರತೀತಿ ಇದೆ. ಇವರ ಸಾವಿನಿಂದ ಪಶ್ಚಾತ್ತಾಪದ ಮೂಲಕ ಚಿಂತಾಕ್ರಾಂತರಾಗಿದ್ದ ಬಲ್ಲಾಳರಿಗೆ ಕೋಟಿ ಚೆನ್ನಯ್ಯರ ಗರಡಿ ನಿರ್ಮಿಸಬೇಕೆಂದು ಕನಸು ಬೀಳುತ್ತದೆ. ಅಲ್ಲಿಂದ ಪ್ರತಿ ವರ್ಷ ಕರಾವಳಿ ಭಾಗದಲ್ಲಿ ಕೋಟಿ ಚೆನ್ನಯ್ಯ ನೇಮೋತ್ಸವ ನಡೆಯುತ್ತದೆ. ಮಕ್ಕಂದೂರಿನ ದಿವಂಗತ ಉಗ್ಗಪ್ಪ ಪೂಜಾರಿ ಮತ್ತು ಪಾರ್ವತಿ ಅವರ ಮನೆಯಲ್ಲಿ ಬೇಯಿಸಿದ ಭತ್ತ ಮೊಳಕೆ ಒಡೆದಿರುವ ಬಗ್ಗೆ ತಾಂಬೂಲ ಪ್ರಶ್ನೆ ಮಾಡಿದಾಗ ಮಕ್ಕಂದೂರು ಗ್ರಾಮದಲ್ಲಿ ಗರಡಿ ಕಟ್ಟಬೇಕು ಮತ್ತು ಪ್ರತಿ ವರ್ಷ ನೇಮೋತ್ಸವ ನಡೆಸಬೇಕೆಂದು ತಿಳಿದು ಬಂತು. ಅದರಂತೆ ಕಳೆದ 41 ವರ್ಷಗಳಿಂದ ಅದ್ದೂರಿಯಾಗಿ ನೇಮ ನಡೆಸಿಕೊಂಡು ಬರಲಾಗ್ತಿದೆ. ಚಿತ್ತಾರ ನ್ಯೂಸ್, ಮಕ್ಕಂದೂರು.